ಪಾಲಕರು ಮಾನ್ಯ ಗ್ರಂಥಪಾಲಕರು ಒಟ್ಟು 5436 ಗ್ರಂಥಪಾಲಕರು ಇಡೀ ರಾಜ್ಯದಲ್ಲಿದ್ದಾರೆ. ಮಾನ್ಯ ಸಭಾಪತಿಗಳೇ, ಏನಾಗಿದೆ, ಅವರಿಗೆ ಕನಿಷ್ಠ ವೇತನ ಕೊಡಬೇಕು ಅಂತ 2023 ಆಗುತ್ತೆ. ಮಾನ್ಯ ಸಭಾಪತಿಗಳೇ, 12,000 ರೂಪಾಯಿನ ಅವರ ಅಕೌಂಟ್ಗೆ ಸರ್ಕಾರ ಕೊಡುತ್ತೆ. ಇನ್ನ ಒಟ್ಟು 16,238 ಫಿಕ್ಸ್ ಆಗುತ್ತೆ. 4,238 ಅಲ್ಲೇ ವರ್ಗ ಒಂದರೊಳಗಡೆ ಕಲೆಕ್ಟ್ ಮಾಡಿ ಕೊಡಬೇಕು ಅಂತ ಆಗುತ್ತೆ. ನಾವು ಯಾವ ಯುಗದಲ್ಲಿ ಇದೀವಿ ಅನ್ನೋಂಥದ್ದನ್ನು ಗೊತ್ತಾಗ್ತಿಲ್ಲ ಸಚಿವರೇ. 12,000 ರೂಪಾಯಿನೂ ಕೂಡ ಆ ಪಂಚಾಯತಿಗೆ ಹೋಗುತ್ತೆ ದುಡ್ಡು. ಇರೋಂಥ 5,436 ಜನಕ್ಕೆ ನಮಗೆ DBT ಮಾಡೋಕ್ಕಾಗ್ತಿಲ್ಲ. ನಾನು ಯಾಕೆ ಪಂಚಾಯತ್ ರಾಜ್ ಇಲಾಖೆ ಸಚಿವರು ಇರಬೇಕು ಅಂತ ಹೇಳಿದ್ದು ಅಂದರೆ, ಅವರು ITBTನೂ ಅವರೇ ನೋಡೋದು. ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿರುವಂಥ ಕೋಟ್ಯಾಂತರ ಜನಕ್ಕೆ ನೇರವಾಗಿ DBT ಮಾಡುತ್ತೆ. ನಾವಿಲ್ಲಿ 5,436 ಜನಕ್ಕೆ DBT ಮಾಡೋಕ್ಕಾಗಲ್ಲ. ಆ ಗ್ರಂಥಪಾಲಕರು ಕನಿಷ್ಠ ವೇತನ ಕೊಡಿ ಅಂತ ಇದು ಮಾಡ್ತಾರೆ, ಅದನ್ನು ನಮಗೆ ಕೊಡೋಕ್ಕಾಗಲ್ಲ. ಇಬ್ರು ಆತ್ಮಹತ್ಯೆ ಮಾಡ್ಕೊಂತಾರೆ. ಉತ್ತರದಲ್ಲಿ ಹೇಳ್ತಾರೆ, ಅವ್ರದೇ ಜಿಲ್ಲೆಯ ಮಾನ್ಯ ಸಚಿವರ ಜಿಲ್ಲೆಯ ಒಬ್ರು ಶ್ರೀಮತಿ ಭಾಗ್ಯವತಿ ಅನ್ನೋರು, ಅವರಿಗೆ ಕನಿಷ್ಠ ವೇತನ ಮತ್ತು ಸರಿಯಾದ ಸಮಯದಲ್ಲಿ ದುಡ್ಡು ಸಿಕ್ಕಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂತಾರೆ. ಮಾನ್ಯ ಸಚಿವರೇ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಗ್ರಂಥಪಾಲಕರನ್ನ ನಾವು ಇನ್ನೊಂದಷ್ಟು ಗ್ರಂಥಾಲಯಗಳನ್ನ ಜಾಸ್ತಿ ಮಾಡಕ್ ಹೊರಟಿದ್ದೀವಿ. ಇರೋಂಥ ಗ್ರಂಥಪಾಲಕರಿಗೆ ಕನಿಷ್ಠ ವೇತನ ಕೊಡಲ್ಲ. ಅವ್ರಿಗೆ KCSR ರೂಲ್ಸ್ ಅಲ್ಲಿ ಅವ್ರನ್ನ ತರಲ್ಲ. ಅವ್ರಿಗೆ ESI PF ಬೆನಿಫಿಟ್ ಕೊಡೋದಿಲ್ಲ. ಬಜೆಟ್ ಅಲೋಕೇಶನ್ ಮಾಡೋದಿಲ್ಲ. ಮಾನ್ಯ ಸಭಾಪತಿಗಳೇ, ನಂದೇನಂದ್ರೆ 12,000ನ ಯಾಕೆ DBT ಮಾಡಕ್ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ? 5,436 ಜನಕ್ಕೆ. ಇನ್ನ 4,238 ಮಾನ್ಯ ಸಭಾಪತಿಗಳೇ, ತುಂಬಾ ಇಡೀ ರಾಜ್ಯದಲ್ಲಿರುವಂತ ಅವ್ರು ಕೊಟ್ಟಿರುವಂತ ಸಂಖ್ಯೆಯಲ್ಲಿ 5,947 ಗ್ರಾಮ ಪಂಚಾಯಿತಿಗಳಲ್ಲಿ ವರ್ಗ ಒಂದರೊಳಗಡೆ ಕಲೆಕ್ಟ್ ಆಗುವಂತ ಅಮೌಂಟ್ ಬಹಳ ಕಡಿಮೆ ಇದೆ. ಮೇಜರ್ 85% 90% ವರ್ಗ ಒಂದರೊಳಗಡೆ ಕಲೆಕ್ಟ್ ಆಗಲ್ಲ. ಆ ವರ್ಗ ಒಂದರೊಳಗಡೆ ಕಲೆಕ್ಟ್ ಆಗುವಂತ ಅಮೌಂಟ್ನು ಕೂಡ ನಮ್ಮ ಪಂಚಾಯಿತಿಗಳಿಗೆ ಸಾಕಾಗೋದಿಲ್ಲ. ಸಚಿವರು ಉತ್ತರ ಹೇಳಿ. ಸಭಾಧ್ಯಕ್ಷ ಅರುಣ್ ಕುಮಾರ್ ಅವರು ನಿಜಕ್ಕೂ ಒಳ್ಳೆ ಪ್ರಶ್ನೆ ಕೇಳಿದಾರಿಲ್ಲ ಅಂತ. ನಾನು ಕೂಡ ಲೇಬರ್ ಮಿನಿಸ್ಟರ್ ಇರೋದ್ರಿಂದ ಮಿನಿಮಮ್ ವೇಜಸ್ ಬಗ್ಗೆ ಇಲ್ಲಿ ಮೊದಲಿಂದ ಬಂದಿರತಕ್ಕಂಥ ಒಂದು ಸಿಸ್ಟಮ್ನಲ್ಲಿ ಸಭಾಧ್ಯಕ್ಷರೇ 12,000 ಸರ್ಕಾರ ವತಿಯಿಂದ ಹೋಗಬೇಕು. ಸುಮಾರು 5,436 ಜನರಿಗೆ 12,000 ರೂಪಾಯಿ ಸರ್ಕಾರದಿಂದ ಹೋಗಬೇಕು. ಇನ್ನು ಉಳಿದಿರ್ತಕ್ಕಂಥದ್ದು 7,000 ಚಿಲ್ಲರ ಬೇರೆ ರೀತಿಯಾದಂಥ ಗ್ರಾಮ ಪಂಚಾಯತಿನ ಡಿಫ್ರೆನ್ಸ್ ಅಮೌಂಟ್ ತುಂಬತಕ್ಕಂಥದ್ದು. ಮಿನಿಮಮ್ ವೇಜಸ್ 19,501 ಕೊಡಬೇಕಂತಕ್ಕಂಥದ್ದು ನಡೀತಾ ಬಂದಿರತಕ್ಕಂಥದ್ದು. ಆದರೆ ಇಲ್ಲಿ ಒಂದು ಮಾತ್ರ ಒಪ್ಕೋಬೇಕು, ಇನ್ನು 36 ಕೋಟಿ ರೂಪಾಯಿ ಬಾಕಿ ಇದೆ. ಯಾಕಂದರೆ 7% ಇದೇನು ಕೊಡಬೇಕಾಗಿದೆ ಗ್ರಾಮ ಪಂಚಾಯತಿಯಿಂದ ಕಲೆಕ್ಟ್ ಆಗಿರ್ತಕ್ಕಂಥ ದುಡ್ಡಿಲ್ಲ. ಆಲ್ರೆಡಿ ಸರ್ಕಾರ ಫೈನಾನ್ಸ್ ಇಲಾಖೆಗೆ ಬರೆದಾಗಿದೆ. ಸಚಿವರು ಇದ್ರ ಬಗ್ಗೆ ನಾನು ಮಾತನಾಡಿದ್ದೀನಿ. ಮುಂದೆ ಬರ್ತಕ್ಕಂಥ ಉಳಿದಿರೋ ಡಿಫ್ರೆನ್ಸ್ ಅಮೌಂಟ್ನ ಕೊಡ್ತಕ್ಕಂಥದ್ದು ಕೆಲಸ ಮಾಡ್ತಾರೆ. ಆದರೆ ಅರುಣ್ ಅವ್ರು ಕೇಳತಕ್ಕಂಥ ಪ್ರಶ್ನೆ ಭಾಳ ಚೆನ್ನಾಗಿದೆ. ಯಾಕೆ ನೇರವಾಗಿ DBT ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ನಾನು ಭರವಸೆ ಕೊಡಲಿಕ್ಕೆ ಇಚ್ಛೆ ಬಯಸ್ತೀನಿ. ನಾನು ಸಚಿವರ ಜೊತೆ ಮಾತನಾಡ್ತೀನಿ. ಮುಂದೆ ಈ 5,000 ಚಿಲ್ಲರೆ ಏನು ಜನಕ್ಕೆ ನೇರವಾಗಿ DBT ಕೊಡಲಿಕ್ಕೆ ಒಂದು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಮಾನ್ಯ ಸಚಿವರೇ, ನಾನು ಅದಕ್ಕೆ ಹೇಳಿದ್ದು ಅವ್ರು ಬಂದಿದ್ರೆ ಚೆನ್ನಾಗಿರೋದು ಅಂತ. ಮಾನ್ಯ ಸಭಾಪತಿಗಳೇ, ಟೋಟಲ್ ಈ ವರ್ಷದ ಬಜೆಟ್ RDPR ಅಲ್ಲಿ ಉಪಯೋಗ ಮಾಡ್ಕೊಂಡಿರೋದೇ ಕೇವಲ 16%. RDPR ಮಿನಿಸ್ಟ್ರು 9 ತಿಂಗಳಾಯ್ತು. ಈ ಕಡೆ ಸರಿಯಾಗಿ ಇರೋಂಥ 5,436 ಜನ ಗ್ರಂಥಪಾಲಕರಿಗೆ ಅವ್ರಿಗೆ ಕನಿಷ್ಠ ವೇತನ ಕೊಡೋಕ್ಕಾಗ್ತಿಲ್ಲ. ಅವ್ರ ಇಲಾಖೆಯಲ್ಲಿರುವಂಥ ಹಣವನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಆತ್ಮಹತ್ಯೆಗಳಾಗ್ತಾ ಇದೆ. ಅವ್ರದೇ ಜಿಲ್ಲೆಯ ಒಬ್ರು ಶ್ರೀಮತಿ ಭಾಗ್ಯವತಿ ಅವರು ಆತ್ಮಹತ್ಯೆ ಮಾಡ್ಕೊಂತಾರೆ. ಇನ್ನೊಬ್ರು ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನ ಬಹಳ ಈಸಿಯಾಗಿ ಹೇಳ್ತಾರೆ, ಅವ್ರನ್ನ ಕೆಲಸ ಮಾಡ್ತಾ ಇರಲಿಲ್ಲ, ಅವ್ರಿಗೆ ತೆಗೆದಿದ್ವಿ, ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ. ಕನಿಷ್ಠ ವೇತನ ಕೊಡಕ್ಕಾಗಲ್ಲ. ಕನಿಷ್ಠ ಅವರಿಗೆ ಸರಿಯಾಗಿ ಅವ್ರ ಅಕೌಂಟಿಗೆ ದುಡ್ಡು ಬರೋದಿಲ್ಲ. ಆತ್ಮಹತ್ಯೆಗಳಾಗ್ತಾ ಇದೆ. ಗ್ರಂಥಪಾಲಕರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಇಲ್ಲಿದ್ರೆ ಹೋರಾಟಕ್ಕೆ ನಮ್ಮ ಸಚಿವರು ಹೋಗಕ್ಕಾಗಿಲ್ಲ. ಇಲ್ಲೇ ಇದಾರೆ ಅವರು. ಅರುಣ್ ಅವರು ಅಲ್ಲಲ್ಲ, ಇದು ಹೇಳೋದು ಸರಿಯಲ್ಲ. ಅವ್ರು ತೀರೋಗಿದ್ದಾರೆ, ಸರ್ಕಾರ ಗಮನಕ್ಕೆ ತಗೊಂಡಿಲ್ಲ, ಆ ಥರದ ಸಚಿವರು ಅಂತ ಮಾತಾಡಬೇಡಿ. ಒಂದು ಹೇಳಿರ್ತಕ್ಕಂಥ ನಿಜ ಏನಂತ ಅವ್ರು ಕೇಳಿರ್ತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ. ಯಾರು ಸೂಸೈಡ್ ಮಾಡ್ಕೊಂಡಿದ್ರು ಅವ್ರು ಇರಲಿಲ್ಲ, ಅವ್ರನ್ನ ನಾವು ಕೆಲಸದಿಂದ ತೆಗ್ದೀವಿ ಅಂತ ಇರ್ತಕ್ಕಂಥ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಇದು ಎರಡನೇದು. ಅವ್ರೇನು ಹೇಳ್ತಾ ಇದ್ದಾರೆ, ಈ ಭಾಗ್ಯಮತಿ ಅಂತಕ್ಕಂಥವ್ರು ಏನು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಸರ್ಕಾರ ವತಿಯಿಂದ ದುಡ್ಡು ಹೋಗಿತ್ತು, ಅಲ್ಲಿ ಗ್ರಾಮ ಪಂಚಾಯತಿಂದ ಕೊಟ್ಟಿಲ್ಲ, ಅದಕ್ಕಾಗಿ
ದುಡ್ಡು ಸರ್ಕಾರದಿಂದ ಹೋಗಿತ್ತು, ಬಟ್ ಡಿಲೇ ಅಲ್ಲಿಂದೇನು ಆಗಿದೆ, ಅದಕ್ಕೆ ಅಲ್ಲಿರ್ತಕ್ಕಂಥ ಪಿ ಡಿ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದಿದೆ. ಒಂದು ಮಾತ್ರ ನಾನು ನಿಮ್ಮ ಜೊತೆ ನಾನು ಸಮಾಲೋಚನೆ ಮಾಡ್ತೀನಿ, ಸಚಿವರ ಜೊತೆ ಮಾತನಾಡಿ ಈ DBT ಮಾಡಲಿಕ್ಕೆ, ಯಾಕಂದರೆ ಇಟ್ಸ್ ವೆರಿ ವ್ಯಾಲಿಡ್, ತಾವು ಹೇಳಿರ್ತಕ್ಕಂಥ ಇಟ್ಸ್ ವೆರಿ ವ್ಯಾಲಿಡ್ ಇದೆ. ಡೆಫಿನೆಟ್ಲಿ ಐ ಡಿಸ್ಕಸ್ ವಿತ್ ಆನರಬಲ್ ಮಿನಿಸ್ಟರ್ ಅಂಡ್ ಸಿ ಟು ದಟ್ 5,200 ಆಡ್ ಪೀಪಲ್ ನಮ್ಮ 12,000 ರೂಪಾಯಿ ಬೇಕು DBT ಆಗ್ಲಿಕ್ಕೆ ಒಂದು ಮಾಡ್ತೀನಿ, ಖಂಡಿತವಾಗಿ ಅವ್ರ ಜೊತೆ ಮಾತಾಡ್ತೀನಿ.